ಗಂಗಾವತಿ ತಾಲೂಕಿನ ಚಿಕ್ಕಜಂತಗಲ್ ಗ್ರಾಮದ ಮಾರ್ಯಮ್ಮ ದೇವಸ್ಥಾನದ ಬಳಿ ಗಾಂಜಾ ಮಾರುತ್ತಿದ್ದ ನಾಲ್ವರನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 2.80 ಲಕ್ಷ ಮೊತ್ತದ 5 ಕೆಜಿ 770 ಗ್ರಾಂ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮ್ ಎಲ್ ಅರಸಿದ್ದಿ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಹೇಮಂತ್ ಕುಮಾರ್ ಆರ್ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ನ್ಯಾಮಗೌಡರ್, ಸಿಪಿಐ ರಂಗಪ್ಪ ದೊಡ್ಡಮನಿ, ಸಿಪಿಐ ಪ್ರಕಾಶ್ ಮಾಳೆ, ಪಿಎಸ್ಐ ವೆಂಕಟೇಶ್ ಚೌಹಾಣ್ ಸೇರಿದಂತೆ ಸಿಬ್ಬಂದಿ ವರ್ಗದವರ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಗಂಗಾವತಿ ಟೌನು ಹಾಗೂ ಗಂಗಾವತಿ ಗ್ರಾಮೀಣದಿಂದ 2 NDPS ಅಲ್ಲಿ ಗಾಂಜಾ ಪ್ರಕರಣಗಳು ದಾಖಲಾಗಿದ್ದು, ಗಂಗಾವತಿ ಟೌನಲ್ಲಿ 1 ಕೆಜಿ 250 ಗ್ರಾಮಷ್ಟು 2 ಜನ ಆರೋಪಿಗಳು ನಾವು ಅದರಲ್ಲಿ ಅರೆಸ್ಟ್ ಮಾಡಿದ್ವಿ. ಅದೇ ಥರ ನಿನ್ನೆ ದಿನ ಗಂಗಾವತಿ ಗ್ರಾಮೀಣ ಹಿರೇಜಂತಕಲ್ ಹತ್ರ 4 ಜನ ಆರೋಪಿಗಳಿಂದ 5 ಚಿಕ್ಕಜಂತಕಲ್ಲಿಂದ 5 ಕೆಜಿ 750 ಗ್ರಾಮ್ಸ್. ಸೊ ಎರಡೂ ಸೇರಿ ಅಂದಾಜು 7 ಕೆಜಿಯಷ್ಟು ನಾವು ಗಾಂಜಾವನ್ನು ಈ ವಾರದಲ್ಲಿ ನಾವು ವಶಪಡಿಸ್ಕೊಂಡಿದ್ದೇವೆ. ಇವರು ನಿನ್ನೆ ಹಿಡಿದವರು, ಇವರು 4 ಜನದಲ್ಲಿ 3 ಜನ ನಮ್ಮ ಗುಂತಕಲ್ ಅಲ್ಲಿಂದ ತೊಗೊಂಡು ಬರ್ತಾಯಿದ್ರು. ಒಬ್ಬನು ಮಸ್ಕಿ ಅವನು. ಅವರು 4 ಜನ ಕಾರಲ್ಲಿ ಸಮೇತ ನಾವು ವಶಪಡಿಸ್ಕೊಂಡಿದ್ದೀವಿ. ಅವ್ರು ಎಲ್ಲಿಂದ ಹೇಗೆ ತರ್ತಾಯಿದ್ರು, ಮುಂದೆ ಏನು ಲಿಂಕು ಅನ್ನೋದು ನಾವು ಅದು ಇನ್ವೆಸ್ಟಿಗೇಷನಲ್ಲಿದೆ. ಮುಂದೆ ಅವ್ರಿಗೆ ಕಸ್ಟಡಿಗೆ ತೊಗೊಳ್ತೀವಿ. ನಾವು ಕಸ್ಟಡಿಗೆ ತೊಗೊಂಡು ವಿಚಾರಣೆ ಮಾಡ್ತೀವಿ, ಎಲ್ಲ ಅನಾಲಿಸಿಸ್ ಮಾಡ್ತೀವಿ. ಸೊ ಅದೇ ಥರ ಗಾಂಜಾ ರಿಲೇಟೆಡು ನಮ್ಮ ಗಂಗಾವತಿ ಟೌನು ಗ್ರಾಮೀಣಲ್ಲಿ ಕಂಪ್ಲೀಟ್ ಕೊಪ್ಪಳದಲ್ಲಿ ನಾವು NDPS ಕಿಟ್ ಪ್ರಕಾರ ನಾವು ಪ್ರತಿದಿನ ಅಥವಾ 2 ದಿನಕ್ಕೆ ಒಂದ್ಸಲ ಚೆಕ್ ಮಾಡ್ತಾಯಿದ್ದೀವಿ. ಸೊ ಈಗಾಗಲೇ ಆಲ್ರೆಡಿ ನಮ್ಮ ಕೊಪ್ಪಳದಲ್ಲಿ 45 ಪ್ರಕರಣಗಳು ದಾಖಲಾಗಿದ್ದಾವೆ. ಸೊ ಮುಂದಿನ ದಿನಗಳಲ್ಲೂ ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ದಾಖಲೆಗಳು ಮಾಡಿ ಈ ಝೀರೋ ಟಾಲರೆನ್ಸ್ ಟುವರ್ಡ್ಸ್ ಡ್ರಗ್ ಅನ್ನೋದು ನಾವು ಎಲ್ರಿಗೂ ಎಲ್ಲ ಸ್ಟೇಷನ್ಗಳಲ್ಲಿ ಹೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀವಿ. ಸರ್, ವ್ಯಾಲ್ಯೂಯೇಷನ್ ಎಷ್ಟು? ಟೋಟಲ್ 90,000. ಮೊನ್ನೆ ಲಾಸ್ಟ್ ಟೈಮ್ ಹಿಡಿದಿರೋದು 1 ಲಕ್ಷ. ಇವರು ಇಲ್ಲೇ ಲೋಕಲ್ ಅನ್ಸ್ತಾರ ಸರ್? ಅದು ಯಾರು ಲೋಕಲ್ ಅವರಿಲ್ಲ. ಇವರು ವಿತರಣೆ ಮಾಡೋದು ಯಾರಿಗೆ? ಇಲ್ಲೇ ಲೋಕಲ್ ಆಗಿ ವಿತರಣೆ ಮಾಡಕ್ಕೆ ಬಂದಿದ್ರು ಅವರು. ಸೊ ಹಾಗಾಗಿ ನಮ್ಮ ಖಚಿತ ಮಾಹಿತಿ ಬಂದ ಮೇರೆಗೆ ನಾವು ಅವ್ರ ಕಾರ್ ಸಮೇತ ವಶಪಡಿಸ್ತೀವಿ. ಸರ್, ಈಗ ಗಾಂಜಾಗೆ ಈ ವರ್ಷದಲ್ಲಿ ನಾವು ಲಾಸ್ಟ್ ಇಯರ್ 12 ಪ್ರಕರಣ ಆದರೆ ಈ ಸಲ 45 ಪ್ರಕರಣಗಳು ಮಾಡಿದ್ದೀವಿ ನಾವು ಈ ವರ್ಷ. ಸೊ ಕನ್ಸಂಪ್ಷನ್ ಕೇಸಸ್ಸು, NDPS ಗಾಂಜಾ ಪ್ರಕರಣ, ಹೈಡ್ರೋ ಗಾಂಜಾ ಕೇಸ್ ಕೂಡ ಮಾಡಿದ್ದೀವಿ ನಾವು. ಸೊ ನಮ್ಮ ಅಧಿಕಾರಿಗಳಿಗೆ ನಾವು ಝೀರೋ ಟಾಲರೆನ್ಸ್ ಡ್ರಗ್ ಅಂತ ಹೇಳಿದ್ದೀವಿ. ಸೊ ಅದ್ರ ಬಗ್ಗೆ ಕಟ್ಟುನಿಟ್ಟಾಗಿ ನಿಗಾ ಇಟ್ಟಿದ್ದೀವಿ. ತಮ್ಮಲ್ಲಿ ಕೂಡ ಒಂದು ವಿನಂತಿ, ಇದರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಕೊಡಿ. ನಿಮ್ಮಲ್ಲಿ ಯಾರಿಗಾದರೂ ಮಾಹಿತಿ ಬಂದಲ್ಲಿ ನಮ್ಮ ಕಂಟ್ರೋಲ್ ರೂಮ್ ನಮ್ಮ ಮಾಹಿತಿ ಕೊಟ್ಟಲ್ಲಿ ನಾವು ಇಮಿಡಿಯೇಟ್ ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ.